ಶಿವರಾಜ್ ಅಂತ. ಶಿವರಾಜ್ ಸರ್, ಎಲ್ಲಿಂದ ಬಂದಿದ್ದೀರಾ? ಉತ್ತರಹಳ್ಳಿ ಬೆಂಗಳೂರು. ಉತ್ತರಹಳ್ಳಿ ಬೆಂಗಳೂರು. ಸರ್, ಈ ಗುರುಗಳ ಪರಿಚಯ ಹೇಗೆ ಸರ್ ನಿಮಗೆ? ಯೂಟ್ಯೂಬಿಂದ ನೋಡಿ ನಾವು ಸುಮಾರು 3 ತಿಂಗಳಿಂದ ನೋಡ್ತಾ ಇದ್ವಿ. ಹೌದು. ನೋಡಿ ಇವಾಗ ಬರಬೇಕು ಅನ್ಕೊಂಡು ನಾವು ಯೂನಿವರ್ಸಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತು ಬರೋಕ್ಕೆ ಸಾಧ್ಯ ಆಯಿತು. ಇವತ್ತು ಬರೋಕ್ಕೆ ಸಾಧ್ಯ ಆಗಿದೆ ಸರ್. ಇದೇ ಫಸ್ಟ್ ಟೈಮ್ ಅಲ್ಲ ನೀವು? ಇದೇ ಫಸ್ಟ್ ಟೈಮ್. ಓಕೆ ಸರ್, ಈಗ ನೀವು ಯೂಟ್ಯೂಬಲ್ಲಿ ಎನಿ ಟೈಮ್ 3 ಮಂತಿಂದ ಫಾಲೋ ಮಾಡ್ತಾ ಇದ್ದೀರಾ. ಇವತ್ತು ಗುರುಗಳ ಜೊತೆ ನೇರವಾಗಿದ್ದೀರಾ. ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಖುಷಿ ಇದೆ. ನಾವು ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೂ ಸಹ ಅಫರ್ಮೇಷನ್ ಮಾಡ್ಕೊಳ್ಬೇಕಾದ್ರೆ ನಮಗೆ ಆದಷ್ಟು ಚಿಕ್ಕ ಪುಟ್ಟದ್ದು ನಾವು ಮಾಡ್ತಾ ಇದ್ವಿ. ಅದ್ರ ಪರಿಪೂರ್ಣವಾಗಿ ಯಾವ ಥರ ಮಾಡಬೇಕು ಅಂತ ನಮಗೆ ಅಷ್ಟು ಅರ್ಥ ಆಗಿರಲಿಲ್ಲ. ಇವಾಗ ಗುರುಗಳು ಮೀಟ್ ಆಗಿರೋದ್ರಿಂದ ನಮಗೆ ಡೈರೆಕ್ಟ್ ಆಗಿ ಗುರುಗಳ ಮಾತು ಕೇಳಿ ನಮಗೆ ತುಂಬಾ ಸಂತೋಷ ಆಗಿದೆ. ಇನ್ಮೇಲೆ ಅಫರ್ಮೇಷನ್ ಸ್ಟಾರ್ಟ್ ಮಾಡಿ ನಾವು ಯೂನಿವರ್ಸಿಟಿಯಿಂದ ಥ್ಯಾಂಕ್ಸ್ ಹೇಳಿ. ಗುರುಗಳ ಆಶೀರ್ವಾದ ತಗೊಂಡ್ರಾ ಸರ್? ಹೇಗೆ ಅನಿಸ್ತಿದೆ ಸರ್? ತುಂಬಾ ಆಶೀರ್ವಾದ ಅವ್ರು ಮುಟ್ಟಿ ತಗೋಬೇಕಾದ್ರೆ ಒಂಥರ ಮೈ ಒಂಥರ ಏನೋ ಒಂಥರ ರೋಮಾಂಚನ ಆದಂಗೆ ಆಯ್ತು. ಒಂಥರ ಹಗುರ ಮನಸ್ಸಿಗೆ ಏನೋ ಫೀಲಿಂಗ್ಸ್ ಬಂದಿರುತ್ತೆ. ಅದೆಲ್ಲ ಸಾಲ ಆಗುತ್ತೆ, ಸಮಸ್ಯೆ ಬಗೆಹರುತ್ತೆ, ದೇವ್ರು ಸಹಾಯ ಮಾಡ್ತಾರೆ ಅಂತ ಅನಿಸಿದೆ ಸರ್. ಈ ಮನಿ ಹ್ಯಾಪಿನೆಸ್ನಲ್ಲಿ ಬರೋಕ್ಕೆ ಮುಂಚೆ ನೀವು ಏನು ಕನಸು ಇಟ್ಕೊಂಡು ಬಂದಿದ್ದೀರಿ ಸರ್ ಇವತ್ತು ಕ್ಲಾಸ್ ಬರುವಾಗ? ಇವತ್ತು ಸಾಲಕ್ಕೋಸ್ಕರನೇ ಈಗ ಫ್ರೆಂಡ್ಸ್ ಅಂತ ಸರ್ಕಲ್ ಎಲ್ಲ ಬೇರೆ ನಮ್ಮ ಓನ್ ಡಿಸಿಷನ್ ತಗೊಳ್ತಾರೆ. ಬೇರೆ ಹೇಳಿದೆಲ್ಲ ತಗೊಂಡು ಡಿಸಿಷನ್ ತಗೊಂಡು ಅನ್ನೋ ಫ್ಯಾಮಿಲಿ ಅಷ್ಟೆಲ್ಲ ನೆಗ್ಲಿಟೆನ್ಸ್ ಮಾಡ್ಕೊಂಡು ಇದು ಮಾಡಿ ಸಾಲ ತೀರಿಸ್ಬೇಕು, ಅದಕ್ಕೆ ಮೆಡಿಟೇಷನ್ ಮಾಡಬೇಕು, ಆಶೀರ್ವಾದ ಪಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಬಂದಿದ್ದೀರಾ ಸರ್. ಇವತ್ತು ಮನೀಸ್ ಹ್ಯಾಪಿನೆಸ್ನಲ್ಲಿ ಗುರುಗಳು ಹೇಳ್ಕೊಟ್ಟಿರುವ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಹೌದು ಸರ್. ನಾವು 3 ಮಾನ ಮರ್ಯಾದೆ, ನಾಚಿಕೆ ಮರ್ಯಾದೆ ಬಿಟ್ಟು ನಾವು ಜನ ಏನಂತಾರೆ ಅನ್ನೋದಕ್ಕಿಂತ ಫಸ್ಟಾಗಿ ನಮಗೆ ನಾವು ಒಳ್ಳೆಯವರಾಗಿರ್ಬೇಕು. ಜನಗಳಿಗೆ ಕೆಟ್ಟವರಾದ್ರೂ ಪರವಾಗಿಲ್ಲ. ದುಡ್ಡನ್ನ ವೆಚ್ಚವಾಗಿ ಇದು ಮಾಡಬಾರ್ದು, ಮತ್ತೆ ದುಡ್ಡಿಗೆ ಗೌರವ ಕೊಡಬೇಕು ಅನ್ನೋದನ್ನ ಮತ್ತೆ ಗುರುಗಳು ವಿಸ್ಡಮ್ ಬಗ್ಗೆ ಹೇಳ್ಕೊಟ್ರು. ಇರುವೆ ಒಂದು ಉದಾಹರಣೆ ಕೊಡ್ತಾ ಇದ್ರು. ಆ ಇರುವೆ ನೀವೇನು ಕಲ್ತ್ರಿ ಸರ್? ಅದೇ ಈಗ ಇರುವೆ ಅಷ್ಟು ಚಿಕ್ಕ ಇರುವೆನೆ ಅಷ್ಟು 1 ವರ್ಷಕ್ಕಾಗ ಮಳೆಗಾಲಕ್ಕಾಗಂತ ಮೇವು ಕುಡಿಸಿ ಕೇಳುತ್ತೆ ಬೇಸಿಗೆ. ನಾವು ಸಾಮಾನ್ಯ ವರ್ಷಾಗಿ ಅದೇ ಥರ ನಾವು 6 ಮಂತ್ಗೆ ಆಗೋಷ್ಟು ನಾವು ಕೂಡಿ ಇಟ್ಕೊಂಡು ನಮ್ಮ ಏನೇ ಕೆಲಸ ಕಾರ್ಯಗಳನ್ನ ಮಾಡಬೇಕು ಇದು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್. ಈಗ ನೀವು 3 ಮಂತಿಂದ ಫಾಲೋವರ್ಸ್ ಆಗಿದ್ದೀರಾ, ಗುರುಗಳ ವಿಡಿಯೋ ನೋಡ್ತಾ ಇದ್ದೀರಾ. ಟೆಕ್ನಿಕ್ಸ್ ಅಫರ್ಮೇಷನ್ ಏನು ಫಾಲೋ ಮಾಡಿದ್ದೀರಾ? ಮಾಡಿದ್ವಿ ಸರ್. ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಳೋ ಆಗಿರೋದು ನಿಮಗೆ. ಅದೇ ಈಗ ನಾವು ಬಿಸ್ನೆಸ್ ಹೋಟ್ಲ್ ಸ್ಟಾರ್ಟ್ ಮಾಡಿದ್ವಿ. ಆ ಹೋಟ್ಲ್ ಜಾಗದಲ್ಲಿ ನಿಂತ್ಕೊಂಡು ಅಫರ್ಮೇಷನ್ ಇದನ್ನು ಮಾಡಿದಾಗ ಕುಬೇರ ಮುದ್ರೆ ಮಾಡಿದಾಗ ನಮಗೆ ಬಿಸ್ನೆಸ್ ಹಾಕಿದ ಮೂಲಕ ಆಗ್ತಾ ಇರಲಿಲ್ಲ, ಏನು ಬಿಸ್ನೆಸ್ ಆಗ್ತಾ ಇರಲಿಲ್ಲ. ಆಮೇಲೆ ಚೆನ್ನಾಗಿ ಅಫರ್ಮೇಷನ್ ಹೇಳ್ಕೊಂಡು ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವಾಗ ಚೆನ್ನಾಗಿ ಬಿಸ್ನೆಸ್ ಆಗಿ ಸ್ಟಾರ್ಟ್ ಆಯಿತು. ನಮಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಇವತ್ತಿನ ಕ್ಲಾಸಲ್ಲಿ ಬರೀ ಸಾಲ ತೀರ್ಸೋದು ಮುಖ್ಯ ಉದ್ದೇಶ ಇತ್ತು. ಹೌದು. ಇದು ನಿಮ್ಗೆ ಅರ್ಥ ಆಯ್ತಾ ಸರ್? ಅರ್ಥ ಆಗಿದೆ ಸರ್. ಅರ್ಥ ಆಗಿದೆ. ಎನಿ ಡೌಟ್ ಇದೆಯಾ ಸರ್? ಏನು ಡೌಟ್ ಇಲ್ಲ. ತುಂಬಾ ಥ್ಯಾಂಕ್ಸ್. ಇದು ಬಂದಿದ್ದಕ್ಕೂ ತುಂಬಾ ಸಂತೋಷ ಆಯ್ತು. ತುಂಬಾ ಹ್ಯಾಪಿ ಆಗಿದ್ದೀನಿ. ಹ್ಯಾಪಿ ಆಗಿದ್ದೀರಾ? ಕ್ಲಾಸ್ ಬಂದಿದ್ದಕ್ಕೂ ಸಂತೋಷವಾಗಿದ್ದೀರಾ? ಯೂಟ್ಯೂಬ್ಗಿಂತ ಇವತ್ತು ನೇರವಾಗಿದ್ದೀರಲ್ವಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬಾ ಅದೇ ಏನ್ ಹೇಳ್ಬೇಕು ಅನ್ನೋದಕ್ಕಿಂತ ತುಂಬಾ ಏನೋ ಅನ್ಕೊಂಡ್ ಬಂದಿದ್ವಿ ನಾವು. ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ತುಂಬಾ ಮೋರ್ ಇದೆ. ತುಂಬಾ ಚೆನ್ನಾಗಿದೆ. ನಾವು ಯೂಟ್ಯೂಬಲ್ಲಿ ನೋಡ್ ಮಾಡಿದ್ದೆ ಬೇರೆ, ಇಲ್ಲಿ ಗುರುಗಳ ಹತ್ರ ಕೇಳಿ ಇಲ್ಲಿ ಎದುರುಗಡೆ ತಿಳ್ಕೊಂಡು ಅವ್ರ ಸ್ಪೀಚ್ ನೋಡಿ ಮಾಡೋದೇ ಬೇರೆ. ಆ ಥರ ಅರ್ಥಪೂರ್ಣವಾಗಿ ವಿವರವಾಗಿ ಇರುವುದು ಜೇನು ಅನ್ನೋದು ಎಲ್ಲ ಆಗಿ ಚೆನ್ನಾಗಿ ಅರ್ಥ ಆಗೋ ಥರ ಮಾಡಿದ್ದಾರೆ. ಸೂಪರ್ ಸೂಪರ್ ಸರ್. ಈ ಗುರುಗಳ 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ಮ ಲೈಫ್ ಹೇಗೆ ಇರ್ತೀರಿ? ತುಂಬಾ ಮೋರ್ ರಿಚ್ ಆಗಿರ್ತದೆ ಅಂತ ಅನ್ನಿಸ್ತಾ ಇದೆ, ಫೀಲ್ ಆಗ್ತದೆ. ಇನ್ನು 3 ರಿಚ್ ಆಗ್ತೀನಿ ಸರ್. ಇನ್ನೊಂದು ಸಹಾಯ ಮಾಡ್ತಾರೆ, ಗುರುವರ ಆಶೀರ್ವಾದ ಇದ್ದೇ ಇರುತ್ತೆ. ಚೆನ್ನಾಗಿ ಮೋರ್ ರಿಚ್ ಆಗ್ತೀವಿ ಅಂತ ನಂಬಿಕೆ ಇದೆ. ಸೂಪರ್ ಸರ್. ಸರ್, ಈ ಕ್ಲಾಸ್ ಬಂದಮೇಲೆ ನೀವು 100% ಶ್ರೀಮಂತರಾಗಿ ಅನಿಸ್ತಾ ಇದೆಯಾ? 100%, 200% ಅನಿಸ್ತಾ ಇದೆ. ಸೂಪರ್ ಸರ್, ಒಳ್ಳೆಯದಾಗಲಿ. ಹಾಗೆ ಗುರುಗಳು ನಿಮಗೆ ಬ್ಲೆಸ್ಸಿಂಗ್ ಮಾಡಿದ್ದಾರೆ. ಇವತ್ತಿನ ಈ ಲೆಟರ್ ತಗೊಳ್ಳಿ, ಕನ್ನಡದಲ್ಲಿದೆ, ಓದಿ ನಮಗೆ ಹೇಳಿ ಸರ್. ಜೀವನ ಇಂದಿನದಿಂದ ದಿಕ್ಕು ಬದಲಿಸದೆ ನಿಮ್ಮ ನೆನ್ನೆಗಳಿಗೆ ಗುಡ್ ಬೈ ಹೇಳಿ. ಇನ್ನು ಮುಂದೆ ನೀವು ಕೋರಿದ್ದೆಲ್ಲ ನಿಮ್ಮದಾಗುತ್ತದೆ. ಸಾಕು ಇಲ್ಲಿ ತನಕ ಇದ್ದು ಬದುಕಿದ ರೀತಿ. ಇನ್ನು ಮುಂದೆ ಹಣ ಆಸ್ತಿ ಐಶ್ವರ್ಯಗಳೊಂದಿಗೆ ಶ್ರೀಮಂತಿಕೆಯಿಂದ ಸಂಭ್ರಮಿಸುತ್ತಾ ಬದುಕೋಣ. ಗುರುಗಳು ಕಲಿಸಿದ ಎಲ್ಲ ವಿಶ್ವಕ್ರಿಯೆಗಳನ್ನು ಚಾಚು ತಪ್ಪದೆ ಮಾಡಿ. ಆಂ ಬ್ರಹ್ಮಾಸ್ಮಿ ಅನಂತ ವಿಶ್ವ ಆಟೋಗ್ರಾಫ್. ಹೇಗೆ ಅನಿಸ್ತಿದೆ ಸರ್? ಇದು ತುಂಬ ಖುಷಿಯಾಗಿದೆ ಸರ್. ಖುಷಿಯಾಗಿದೆಯಾ? ಪ್ರೇಮಕ್ಕೆ ಡೈಲಿ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲಿಂದ ಬಂದಿದ್ದೀರಾ? ನಾವು ಜಾಲಹಳ್ಳಿ ಪ್ರೆಸೆಂಟ್ ಮ್ಯಾಮ್, ಇದೇ ಫಸ್ಟ್ ಟೈಮ್ ಆಗು? ಇಲ್ಲ, ಇದು 3ನೇ ಸಲ ಬರ್ತಾ ಇದ್ದೀರಾ. ಹೇಗೆ ಅನಿಸಿದೆ? ನೀವು ಈಗ 3 ಟೈಮ್ ಇದ್ದೀರಾ, ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಕ್ಲಾಸ್ ಇದೆ. ಈ ಕ್ಲಾಸ್ ಹೇಗಿದೆ ಅನಿಸ್ತಿದೆ ನೀವು ಫೀಲ್? ಅಂದರೆ ಒಂದೊಂದು ಸಲಿನೂ ಚೇಂಜಸ್ ಆಗ್ತಾ ಇದೆ. ಇವಾಗ ನಾನು ಏನು ಅಂದ್ಕೊಂಡಿದ್ವಿ ಅಂದರೆ ನಾನು ಫಸ್ಟು ಯೂಟ್ಯೂಬಿಂದ ಸ್ಟಾರ್ಟ್ ಮಾಡಿದ್ದು. ಅಂದರೆ 1.5 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬಲ್ಲಿ ಮಾಡೋಕ್ಕೆ. ನೆಕ್ಸ್ಟ್ 1 ಇಯರು ಇವಾಗ ಗುರುಗಳು ಹೇಳ್ದಂಗೆ ನಿಮಗೆ ನಂಬಿಕೆ ಇದ್ದರೆ ನಿಮ್ಗೆ ಏನಾದ್ರು ಸಕ್ಸಸ್ ಆದರೆ ಬನ್ನಿ ಅಂತ ಹೇಳಿದ್ರು. ನಾನು ಯೂಟ್ಯೂಬ್ ನೋಡ್ಕೊಂಡೇನೆ ಅಫರ್ಮೇಷನ್ ಬರೀತಾ ಇದ್ದೆ. ಅಂದರೆ 3, 6, 9 ಆ ಥರ ಅಫರ್ಮೇಷನ್ ಬರೀತಾ ಇದ್ದೆ. ಬುಕ್ಕೆಲ್ಲ ತೊಗೊಂಡಿರಲಿಲ್ಲ, ನಾರ್ಮಲ್ ಬುಕ್ಕಲ್ಲಿ.
ಅದು ನಂಗೆ ಸಕ್ಸಸ್ ಆಯಿತು. ಅಂದರೆ ನಾನು ಏನು ನಂದು ಫರ್ ಮಂತು ಇಷ್ಟೇ ಇನ್ಕಮ್ ಇರಬೇಕು ಅಂತ ನಾನೇನು ಅಪರ್ಮಿಷನ್ ಮಾಡ್ತಿದ್ದೆ ಅದಾಯಿತು. ಮತ್ತು ತುಂಬ ಒಂದು ಕ್ರಿಟಿಕಲ್ ಕಷ್ಟದಲ್ಲಿ ಸಿಗಾಕೊಂಡಿದ್ದೆ, ಅದು ತುಂಬ ಈಸಿಯಾಗಿ ಫೇಸ್ ಮಾಡಿದ್ವಿ. ಅದಾದಮೇಲೆ ಬಂದು ಒಂದು ನಮ್ಮದು ನ್ಯೂಟ್ರಿಷನ್ ಸೆಂಟರ್ ಮಾಡಬೇಕು ಅಂತ ಇಷ್ಟ ಆಯಿತು, ಅದು ಆಯಿತು, ಎಲ್ಲ ಸಕ್ಸಸ್ ಆಗಿದೆ. ಈಗ ಅದಕ್ಕೆ ಪ್ರತಿ ತಿಂಗಳು ಇನ್ನೂ ಕಲಿಯೋಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಈಗ ಮತ್ತೆ 100 ಕೋರ್ಸದ ಅದನ್ನು ಸಹ ನಾನು ಬುಕಿಂಗ್ ಮಾಡಿದ್ದೀನಿ, ಅದಕ್ಕೂ ನಾನು ಬಂದಿದ್ದೀರಾ ಮ್ಯಾಮ್. ಇವತ್ತಿನ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಬರೋಕ್ಕೆ ಮುಂಚೆ ನಿಮ್ಮ ಕನಸು ಏನಿತ್ತು ಮ್ಯಾಮ್? ಅಂದರೆ ಸಾಲ ಅಷ್ಟೇನಿಲ್ಲ, ಆದ್ರೂ ಇರಲಿ ಅಂತ ಅಂದ್ಬಿಟ್ಟು ಬಂದಿದ್ದು. ಅಷ್ಟೊಂದೆಲ್ಲ ಸಾಲ ಏನು ಮಾಡಿಲ್ಲ. ಅಂದರೆ ಇವಾಗ ನನಗೆ ಅಲ್ಲಿ ಕಲಿಯೋಕ್ಕೆ ಸಿಕ್ಕಿದ್ದೇನಂತ ಅಂದರೆ ಬಿಸಿ ಅಂತ BMTCಲಿ ಹೋಗ್ಬಾರ್ದು, BMW ಹೋಗ್ಬೇಕು. ಮತ್ತೆ ಇದು ಜೇನು ನೊಣದ ಥರ ಫ್ಲವರ್ ಮೇಲೆ ಕೂಡಬೇಕು, ಬೇರೆ ಎಲ್ಲೂ ಕೂಡಬಾರ್ದು. ನಾನು ಬಾವಿಗೆ ಬಿದ್ದರೆ ಈಜೋದು ಕಲಿತೀನಿ. ಅದು ಮತ್ತೆ ಹಾಲನ್ನು ಮೊಸರು ಮಾಡೋದನ್ನು ಕಲಿಬೇಕು. ಇವತ್ತಿನ ವರ್ಕ್ಶಾಪ್ನಲ್ಲಿ ಗುರುಗಳು ಹೇಳ್ಕೊಟ್ಟಿರುವ ಒಂದು ಒಳ್ಳೆ ವಿಚಾರನ ಹಂಚ್ಕೊಳ್ಬೋದಾ? ಸ್ಟ್ರಾಂಗ್ ಮೈಂಡ್ ಸೆಟ್ ಬಂತು, ನಾನು ಶ್ರೀಮಂತೆ ಆಗೇ ಬೇಕು, ಆಗೇ ಆಗ್ತೀನಿ. ಅದು ಓಕೆ. ಈ ದುಡ್ಡಿನ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಈಗ ನೀವು 3ನೇ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಡೈಲಿ ಫಾಲೋಅಪ್ ಮಾಡ್ತಾಯಿದ್ದೀರಾ, ಹೇಗೆ ಅನಿಸ್ತಿದೆ? ಡೈಲಿ ನನಗೆ ಎಷ್ಟು ಅಪರ್ಮಿಷನ್ ಮಾಡ್ತೀವಿ ಅಷ್ಟು ನಮ್ಮದು ಬಿಸ್ನೆಸ್ ಇರೋದ್ರಿಂದ ಚೆನ್ನಾಗೇನೆ ಇನ್ಕಮ್ ಎಲ್ಲ ಬರ್ತಿದೆ. ಸಖತ್ ಖುಷಿ ಆಗುತ್ತೆ. ಇವಾಗ ಅದು ಸಾಂಗ್ ಹಾಕೊಂಡು ದುಡ್ಡನ್ನ ಪ್ರೀತಿ ಮಾಡೋದು ತುಂಬಾ ಖುಷಿ ಆಗುತ್ತೆ. ಖುಷಿಯಾಗಿದೆ. 100% ಶ್ರೀಮಂತರ ಆಗ್ತೀರಾ? ಆಗ್ತೀನಿ ಸರ್, ಹಾಗೆ ಆಗ್ತೀರಾ? 100% ಹಾಗಾದ್ರೆ ನಿಮ್ಗೆ ಏನು ಗುರುಗಳು ಬ್ಲೆಸ್ಸಿಂಗ್ ಮಾಡಿದೆ ನೋಡೋಣ. ಒಂದು ಲೆಟರ್ ತಗೊಳ್ಳಿ, ವಿತ್ ಅವ್ರ ಹ್ಯಾಂಡ್ ರೈಟಿಂಗಲ್ಲಿದೆ, ವಿತ್ ಸಿಗ್ನೇಚರ್ ಇದೆ. ಈ ಭೂಲೋಕದ ನ್ಯಾಯಾಲಯದಲ್ಲಿ ತೀರ್ಪು ಕೊಡುವುದು ಸಾಕ್ಷಿ ಆಧಾರಗಳ ಮೇಲಿರುತ್ತದೆ, ಆದರೆ ವಿಶ್ವ ಅಥವಾ ದೇವರ ನ್ಯಾಯಾಲಯದಲ್ಲಿ ತೀರ್ಪು ಕೊಡುವುದು ಸತ್ಯ, ಧರ್ಮ, ನ್ಯಾಯ, ನೀತಿಗಳ ಆಧಾರದ ಮೇಲೆ ಇರುತ್ತದೆ. ಈ ಸಾಕ್ಷಿ ಆಧಾರಗಳು ಭೂಲೋಕಕ್ಕೆ ಸೀಮಿತವಾದ ಜ್ಞಾನವಾದರೆ ಸತ್ಯ, ಧರ್ಮ, ನ್ಯಾಯ, ನೀತಿ ಎನ್ನುವುದು ವಿಶ್ವಜ್ಞಾನವಾಗಿರುತ್ತದೆ. ಇವತ್ತಿಗೆ ನಿಮ್ಮ ಕರ್ಮಗಳು ಸಂಪೂರ್ಣವಾಗಿ ಕಳೆದಿದೆ. ಪ್ರತಿದಿನ ಲೆಕ್ಕ ಸರಿಯಾಗಿ ಬರೆಯಿರಿ. ನಿಮ್ಮನ್ನು ನೀವು ಹೆಚ್ಚು ಪ್ರೀತಿಸಿಕೊಳ್ಳಿ. ಅಹಂ ಬ್ರಹ್ಮಾಸ್ಮಿ. ಅನಂತ ವಿಶ್ವಾಸ. ಹೇಗೆ ಅನಿಸ್ತೇವೆ? ಸಖತ್ತು ಖುಷಿ ಆಗುತ್ತೆ ಸರ್. ಅಂದರೆ ನಾನಿಲ್ಲಿ ಪ್ರತಿಯೊಂದು ಇದಕ್ಕೆ ಟ್ರೈನಿಂಗ್ ಬರಬೇಕಂದಾಗೆಲ್ಲ ನನ್ನ ಕರ್ಮ ಕಳೆದೈತೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಬುಕ್ ಮಾಡಿಕೊಂಡೆ ನಾನು ಅದನ್ನು ಬರೋದು. ಈ ಸಲ ಸಿಕ್ಕಿದ್ದು ನನಗೆ. ಅಂದರೆ ಓಟ್ ಟೈಮ್ ಸಿಗಲಿಲ್ಲ. ಓಟ್ ಟೈಮು ಬೇರೆ ಯಾರೋ ತಗೊಂಡ್ರು, ನಾನು ತಗೋಬೇಕು ಅಂತ ಬಂದರೂ ನನಗೆ ಸಿಗಲಿಲ್ಲ. ನೆಕ್ಸ್ಟ್ ಸಿಗುತ್ತೆ ಅಂದ್ಕೊಂಡು ಬಂದೆ. ಈ ಮಂತ್ ಸಿಕ್ಕಿದೆ. ಸಖತ್ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ.